ನೋಡಿ, ಕೈ ಶಾಸಕರು ಒಬ್ಬೊಬ್ಬರಾಗಿ ರೆಬೆಲ್ ಆಗ್ತಾ ಇದ್ದಾರೆ. ಒಬ್ಬೊಬ್ರು ಸ್ವಪಕ್ಷದ ವಿರುದ್ಧವಾಗಿಯೇ ಇಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ರೆಬೆಲ್ ಆದ್ರ ಕೈ ಶಾಸಕರು. ಹಾಗಾದ್ರೆ ಇದು ಕೂಡ ಒಂದು ಪ್ರಶ್ನೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ. ಇನ್ನು ಅನುದಾನ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಕ್ಕೆ ಡ್ಯಾಮೇಜ್ ಕೂಡ ಆಗಿದೆ. ಇದರಿಂದ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಸರ್ಕಾರದ ಮೇಲೆ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ಸ್ವಪಕ್ಷದವರೇ. ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ರ ಹಾಗಾದ್ರೆ BR ಪಾಟೀಲ್ ಅವರು ಹಾಗೆ ರಾಜು ಕಾಗೆ ಅವರು. ಇನ್ನ ಕೈನಲ್ಲಿ ದಿನೇ ದಿನೇ ಒಳಬೇಗುದೇ ಇದೆ ಅಂತ ಗೊತ್ತು, ಆದ್ರೆ ಸ್ಫೋಟಗೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೋಡಿ, BR ಪಾಟೀಲ್ ಅವರು ಕೂಡ ಒಂದು ಆರೋಪವನ್ನು ಮಾಡಿರುವಂಥದ್ದು ಮನೆ ಹಂಚಿಕೆ ವಿಚಾರದಲ್ಲಿ. ಇನ್ನು ರಾಜು ಕಾಗೆ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಇದುವರೆಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಎನ್ನುವಂತಹ ಆರೋಪವನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ಏನೋ ಸರಿಯಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಇವಾಗ ಅದಕ್ಕೆ ಒಂದೊಂದಾಗಿ ಸಾಕ್ಷಿಗಳು ಸಿಗ್ತಾ ಇದೆ. ಆದರೆ ಈ ಸಾಕ್ಷಿಗಳು ವಿಪಕ್ಷದವರಿಗೆ ಹೇಗೆ ಅಂತಂದ್ರೆ ಒಂದೊಂದು ಬ್ರಹ್ಮಾಸ್ತ್ರಗಳಾಗಿ ಮಾರ್ಪಾಡಾಗ್ತಾ ಇದೆ. ಇನ್ನು BR ಪಾಟೀಲ್ ಬಳಿಕ ಸಾಲು ಸಾಲು ನಾಯಕರು ಸ್ವಪಕ್ಷದ ವಿರುದ್ಧವೇ ಗರಂ ಆಗ್ತಾ ಇದ್ದಾರೆ. ಸರ್ಕಾರದ ಮೇಲೆ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸರ್ಕಾರ ಇರೋದೇ ಕಾಂಗ್ರೆಸ್ನವ್ರದ್ದು, ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬಹಿರಂಗವಾಗಿ. BR ಪಾಟೀಲ್ ಹಾಗೆ ಬೇಳೂರು ಗೋಪಾಲ್ ಕೃಷ್ಣ, ಈಗ ರಾಜು ಕಾಗೆ ಅವರು ಕೂಡ ಒಟ್ಟಾರೆಯಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಈ ಮೂವರು ಶಾಸಕರು ಎನ್ನಲಾಗ್ತಾ ಇದೆ. ಇನ್ನ ಸಚಿವ ಸ್ಥಾನ ಸಿಗದಿದ್ದಕ್ಕಾಗಿ ಈ ರೀತಿ ಏನಾದ್ರೂ ಮಾಡ್ತಾ ಇದ್ದಾರಾ, ರಾಜೀನಾಮೆಯನ್ನ ಕೊಡ್ತೀವಿ ಎನ್ನುವಂತಹ ಗೊಡ್ಡು ಬೆದರಿಕೆಯನ್ನ ಹಾಕ್ತಾ ಇದ್ದಾರಾ? ಇನ್ನ ಸಂಪುಟ ವಿಸ್ತರಣೆಯಾಗುವಂತಹ ಭರವಸೆಯಲ್ಲಿದ್ರು ಆಕಾಂಕ್ಷಿಗಳು, ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಸರ್ಜರಿ ಆಗೋದು ಕೂಡ ಡೌಟ್ ಎನ್ನಲಾಗ್ತಾ ಇದೆ. ಹೀಗಾಗಿ ಬಹಿರಂಗವಾಗಿಯೇ ಇವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೂಡ ಒಂದು ಪ್ರಶ್ನೆಯಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಸಿದ್ದರಾಮಯ್ಯನವರು ಏನು ನಿರ್ಧಾರವನ್ನ ಮಾಡ್ತಾರೆ? ಯಾಕಂದ್ರೆ ಆರೋಪ ಕೇಳಿ ಬಂದಿದೆ. ಆ ಆರೋಪಕ್ಕೆ ಒಂದು ಸಮರ್ಥನೆಯನ್ನ ಕೂಡ ಮಾಡ್ಕೋಬೇಕು, ಹಾಗೆ ಉತ್ತರವನ್ನ ಕೂಡ ನೀಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿ ತಗೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ.